ಓಕೆನಾ. ಭೀಮಾ ಸಿನಿಮಾದಲ್ಲಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿರುವಂತಹ ನಟ ರಘು ಶಿವಮೊಗ್ಗ ಅವರು ಮತ್ತೆ ಪ್ರಿಯಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ವೇದ ಆದ್ಮೇಲೆ ಭೀಮಾ, ನಿಮ್ಮ ಕ್ಯಾರೆಕ್ಟರ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂತು. ಏನ್ ಯಾವಾಗ್ಲೂ ಅನ್ಯದ ವಿರುದ್ಧನೇ ಇರ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಳ್ಳೆ ಇಲ್ಲ, ನನಗೂ ಸಿಟ್ಟು ಬಂತು ನನ್ನ ಕ್ಯಾರೆಕ್ಟರ್ ನೋಡಿ, ಎಷ್ಟು ಕನ್ನಿಂಗ್ ಇದಾನಲ್ಲ ಇವನು ಅಂತ. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ಅದು ತಗೊಳ್ಳೋ ಶೇಡ್ ಮೇಲೆ ನನಗೂ ಓಕೆ, ಅದು ಜಾಸ್ತಿ ಮನಸ್ಸಲ್ಲಿ ಉಳಿಯುತ್ತೆ ಜನರಿಗೆ ಅಂತ ಫೀಲ್ ಆಯಿತು. ಅಫ್ಕೋರ್ಸ್, ಅಂದ್ರೆ ಅಂತ ಕ್ಯಾರೆಕ್ಟರ್ಗಳು ಇದ್ದೇ ಇರ್ತಾರೆ, ಅದನ್ನೇ ರಿಯಲಿಸ್ಟಿಕ್ ಆಗಿ ತೋರಿಸಿರುವಂತದ್ದು. ಸೊ ಇಂಥ ಒಂದು ಕಾನ್ಸೆಪ್ಟ್ ನ ದುನಿಯಾ ವಿಜಯ್ ಸರ್ ಎತ್ಕೋಬೇಕು ಅಂತಂದ್ರೆ ಒಂದು ಗಟ್ಟಿ ಗುಂಡಿಗೆ ಬೇಕು. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿರುವಂತದ್ದು. ಏನ್ ಹೇಳ್ತೀರಿ ಈ ಕಾನ್ಸೆಪ್ಟ್ ಬಗ್ಗೆ? ಅಲ್ಲ, ನಿಜವಾಗ್ಲೂ ಇದಕ್ಕೆ ಸಾಕಷ್ಟು ಹೋಮ್ ವರ್ಕ್ ಬೇಕು. ಆ್ಯಕ್ಚುಲಿ ಧೈರ್ಯನೂ ಬೇಕು, ಧೈರ್ಯದ ಜೊತೆಗೆ ಸಾಕಷ್ಟು ಹೋಮ್ ವರ್ಕ್ ಮಾಡಬೇಕು. ಅದನ್ನೊಂದು 5-6 ವರ್ಷದಿಂದ ಅವ್ರ ಒಳಗಡೆ ಈ ಸಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡ್ತಿದ್ರು, ಸಾಕಷ್ಟು ಜನರನ್ನು ಮಾತಾಡಿಸ್ತಿದ್ರು. ಆ್ಯಂಡ್ ಅದೆಲ್ಲದರ ಫಲನೇ ಇವತ್ತು ಈ ಇಂಪ್ಯಾಕ್ಟ್ ನಾವು ತೆರೆ ಮೇಲೆ ನೋಡೋಕ್ಕಾಗಿರೋದು. ಒಬ್ಬ ಮನುಷ್ಯ ಏನಾದ್ರೂ ತಪ್ಪು ಮಾಡಿದ್ರೆ ಅವನನ್ನ ಪಶ್ಚಾತ್ತಾಪ ಅನ್ನೋದು ಕಾಡುತ್ತೆ ಅನ್ನೋದನ್ನ ನಿಮ್ ಕ್ಯಾರೆಕ್ಟರ್ ತೋರಿಸಿರುವಂತದ್ದು. ಅಂದ್ರೆ ಒಂದು ಕ್ಯಾರೆಕ್ಟರ್ ಡೆತ್ ಆದಾಗ ನೀವು ನಿಮ್ ಕಣ್ಣಲ್ಲೇ ನಿಮ್ಗೆ ಗೊತ್ತಾಗ್ತಿದ್ದಂತೆ ಎಮೋಷನಲ್ ಆಗ್ತಾ ಇರ್ತೀರಿ. ಯಾಕಂದ್ರೆ ಮೇ ಬಿ ನಾನು ಅನ್ಕೊಂಡಿದ್ದು ನಿಮ್ಗೂ ಅನ್ಸಿರುತ್ತೆ ಅನ್ಸುತ್ತೆ, ನನ್ಗೂ ಮಕ್ಕಳಿದ್ದಾರೆ, ನಾನು ಅವ್ರ ಹತ್ರ ತಗೊಂಡೆ, ದುಡ್ಡು ತಗೊಂಡೆ ಅಂತ ಅನ್ನಿಸ್ತಾ ಇರ್ಬೋದೇನೋ ಮೇ ಬಿ ಅಂತ ಅನ್ನಿಸ್ತು ನನಗೆ. ಅದು ಲೈಕ್ ನೀವು ವ್ಯಕ್ತಪಡಿಸಿದ ಎಮೋಷನಲ್ ಇದಿದೆಯಲ್ಲ, ಅದು ಜನರಿಗೆ ಅರ್ಥ ಆಗೋಗ್ತಾ ಇತ್ತು ಯಾಕೆ ಎಮೋಷನಲ್ ಅಂತ. ಅಷ್ಟು ಚೆನ್ನಾಗಿ ಹೌದು. ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎಲ್ಲದೂ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆಯಾ ಸಂದರ್ಭಕ್ಕೆ ಅನುಸಾರವಾಗಿ ಮನುಷ್ಯ ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಹಾಗೆ ಇದರಲ್ಲಿ ಈಗ ನಮ್ಮ ಪಾತ್ರ ಏನು ಅಂದರೆ ಶುರುವಿನಿಂದ ಏನೊಂದು ಹಣದ ಹಿಂದೆ ಬಿದ್ದಿರ್ತೀವಿ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಆ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನೋಡಿದಾಗ ನಿಜವಾಗ್ಲೂ ಮನಸ್ಸಲ್ಲಿ ಅನಿಸಿ, ಆ ಪಾತ್ರಕ್ಕೆ ಅನಿಸಿ, ಆ ಚೇಂಜ್ ಆಗಿ, ಇಲ್ಲ ನಾವು ಹೋಗ್ತಿದ್ದ ದಾರಿ ತಪ್ಪು, ಇವ್ರ ಜೊತೆ ಇರಬಾರ್ದು, ಇವ್ರ ಜೊತೆ ಇರಬೇಕು ಅನ್ನುವ ಆ ಪಾತ್ರದ ಆಯ್ಕೆ ನಿಜವಾಗ್ಲೂ ಎಲ್ಲರ ಮನಸ್ಸಲ್ಲೂ ಉಳಿಯುತ್ತೆ ಅನ್ನೋದು ಒಂದು ಖುಷಿ. ಪ್ರಿಯಾ ಅವರೇ, ನಿಜವಾಗ್ಲೂ ನಿಮ್ಮನ್ನ ನೋಡಿದಾಗ ಚಂಡಿನ ನೋಡ್ತಾ ಇದ್ದೀನಿ ಅಂತಾನೆ ಅನ್ನಿಸ್ತು. ಚಂಡಿ ಸಾಂಗ್ ಬಂತಲ್ಲ, ಕರೆಕ್ಟಾಗಿ ಆ ಸಾಂಗ್ ಮಾಡಿರೋವಂಥದ್ದು, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ನೀವು ಹೇಳ್ತಾ ಇದ್ರಿ ಮುಂಚೆನೆ, ಮೇಡಮ್ ಒಂದು ರೀತಿ ನನ್ನ ಕ್ಯಾರೆಕ್ಟರ್ ನೋಡಿದಾಗ ನಿಮಗೆ ಅನ್ಸುತ್ತೆ, ನೀವು ಹೇಳ್ತೀರಿ ಹೋಗಿ ಅಂತ. ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿರೋವಂಥದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಕಾಂಪ್ಲಿಮೆಂಟ್ ಅವಾರ್ಡ್, ಸೊ ಪ್ರತಿಯೊಬ್ಬರು ನನಗೆ ಕಾಂಪ್ಲಿಮೆಂಟ್ ಮಾಡ್ತಿರೋ, ಪ್ರತಿ ಕ್ಯಾರೆಕ್ಟ್ರಿಗೂ ಕಾಂಪ್ಲಿಮೆಂಟ್ ಸಿಗ್ತಿರೋದು ಸಖತ್ ಖುಷಿ ಆಗ್ತಿದೆ. ಡ್ರ್ಯಾಗನ್ ಮಂಜು ಸರ್ ಎಲ್ಲ ಅಂದರೆ ಸರ್ ಜೊತೆಗೆ ನಮ್ಗೆ ಶೂಟ್ ಎಲ್ಲ ಆಗೋಗಿತ್ತು. ಸೊ ನನಗೆ ಸಖತ್ ಖುಷಿ ಆಗ್ತಿರೋದು, ಆಶ್ಚರ್ಯ ಆಗ್ತಿರೋದು, ಅಶ್ವಿನಿ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಆಗಿರ್ಬೋದು, ಎಲ್ಲ ಹುಡುಗರುಗಳಿರ್ಬೋದು, ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಿದ್ರು ಪ್ರತಿಯೊಬ್ಬರು ರಾಕ್ಷಸರೇ, ಪ್ರತಿಯೊಬ್ಬರು. ಆಮೇಲೆ ಇನ್ನೊಂದು, ನಾನು ಇವಾಗಷ್ಟೇ ಹೇಳಿದೆ, ಆಡಿಯನ್ಸ್ ಎಷ್ಟು ಸೂಕ್ಷ್ಮ ಆಗ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ಕಲಾವಿದರಿಗೆ ಅಂದರೆ ಟೆಕ್ನಿಷಿಯನ್ಸ್ಗಳಿಗೆಲ್ಲ ಇದು ಎಚ್ಚರ ಏನು ಅಂತಂದರೆ, ಆಡಿಯನ್ಸ್ ಸುಮ್ಮನೆ ಬಂದು ನೋಡಿಕೊಂಡು ಶೋಕಿಗೋ ಏನಕ್ಕೋ ಸಿನಿಮಾ ನೋಡ್ತಾ ಇಲ್ಲ. ಪ್ರತಿ ಆಡಿಯನ್ಸು ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸ್ತಾರೆ. ಹೊಸ ಕ್ಯಾರೆಕ್ಟ್ರಿಗೆ ಶಿಳ್ಳೆ ಹೊಡಿತಾರೆ ಅಂದರೆ ಆ ಒಂದು ಅಂದರೆ ಪ್ರತಿ ಪಾತ್ರನೂ ಅಷ್ಟು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಏಕೆಂತಂದರೆ ನಾವೆಲ್ಲ ಕಡೆ ನೋಡಿರ್ತೀವಿ, ಹೀರೋ ಬಂದಾಗ, ಹೀರೋಯಿನ್ ಬಂದಾಗ, ನೋನ್ ಫೇಸ್ಗಳು ಬಂದಾಗ ವಿಸಲ್ ಹಾಕೋದಿದೆ. ಹೊಸಬ್ರಿಗೂ ಅದೇ ಥರ ಒಂದು ವಿಸಲ್ಲು, ಆ ಒಂದು ಅಪ್ರಿಸಿಯೇಷನ್ ಸಿಗ್ತಿದೆ ಅಂತಂದರೆ ಎಲ್ಲರೂ ಸೂಕ್ಷ್ಮ ಜೀವಿಗಳಾಗ್ತಿದ್ದಾರೆ, ಸೂಕ್ಷ್ಮವಾಗಿ ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಇದು ನಮಗೆಲ್ಲ ಎಚ್ಚರಿಕೆ, ನಾವು ಸೂಕ್ಷ್ಮವಾಗಿ ಇದನ್ನ ಕೆಲಸ ಮಾಡಬೇಕು ಮುಂದೆ ಅಂತ. ಜೊತೆಗೆ ಹೆಣ್ಮಕ್ಳಿಗಂತೂ ನಿಮ್ಮ ಪಾದ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಹೆಣ್ಣಿನ ಶೋಷಣೆ ಮಾಡಿದವ್ರನ್ನ ಹೆಣ್ಣಿನಿಂದಲೇ ಶಿಕ್ಷೆ ಕೊಡ್ಸೋದು ಇದೆಯಲ್ಲ, ಅದು ರಿಯಲಿ ಸೂಪರ್ಬ್. ಒಳ್ಳೆ ಥಾಟು. ಮತ್ತೆ ಈಗ ಸಮಾಜದಲ್ಲಿ ನಡೀತಿರೋದು ಅದೇ. ನಮಗೆ ನಿಜವಾಗ್ಲೂ ಆ ಥರದ್ದು ಇದಕ್ಕೆ ನಿಮ್ಮ ಸಿನಿಮಾ ಇನ್ನಷ್ಟು ಪ್ರೇರೇಪಣೆ ಕೊಡುತ್ತೆ. ಅಂದ್ರೆ ಅಫ್ಕೋರ್ಸ್ ಹೆಣ್ಮಕ್ಳಿಂದನೇ ಶಿಕ್ಷೆ ಕೊಡಿಸ್ಬೇಕಂತ ರಾಕ್ಷಸರಿಗೆ. ಹೌದು, ಯಾಕೆಂತಂದ್ರೆ ಗಿರಿಜಾ ಹೆಸರಷ್ಟೇ ಪವರ್ಫುಲ್. ಬಹುಶಃ ಗಿರಿಜಾನ ಒಂದು ಥಾಟ್ ಏನಿರಬಹುದು ಅಂತ ಅಂದ್ರೆ ಒಂದು ಡೈಲಾಗ್ ಬರುತ್ತೆ ಸಿನಿಮಾದಲ್ಲಿ, ಹುಡುಗಿಗರು ಒಂದು ಹುಡುಗಿಗೆ ಹೆದರ್ಕೋತೀಯ ಅಂತ ಅಂದ್ಬಿಟ್ಟು. ಸೊ ಹೆದರ್ಕೊಳ್ಳಿಲ್ಲ ಅಂದ್ರೆ ಏನಾಗ್ಬೋದು ಅಂತ ದಯವಿಟ್ಟು ಸಿನಿಮಾ ನೋಡಿ. ಪ್ರತಿಯೊಬ್ಬರು ಪವರ್ಫುಲ್, ಮೇಲ್ ಫೀಮೇಲ್ ಅಂತ ಇಲ್ಲ, ಪ್ರತಿಯೊಬ್ಬರು ಒಳಗೆ ಒಂದು ಕಿಚ್ಚಿದೆ. ಆ ಕಿಚ್ಚನ್ನ ಟಚ್ ಮಾಡಿದ್ರೆ ಅದು ಬೆಂಕಿಯಾಗಿ ಹರಡುತ್ತೆ. ಸೊ ಇದು ಎಲ್ಲ ಆಫೀಸರ್ಸ್ ಹಿಂಗೆ ಇರಬೇಕು ಅಂತ ಅನ್ಸುತ್ತೆ ನಿಮ್ಮ ಪಾತ್ರ ನೋಡಿದಾಗ. ಸೊ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಅಂದರೆ ಒಂದು ಒಳ್ಳೆ ಕಾನ್ಸೆಪ್ಟ್ನ ದುನಿಯಾ ವಿಜಯ್ ಸರ್ ಮಾಡಿರೋವಂಥದ್ದು. ಅಂದರೆ ಅಫ್ಕೋರ್ಸ್ ಪೇರೆಂಟ್ಸು ನೋಡಬೇಕು, ಮಕ್ಕಳು ನೋಡಬೇಕು ಈ ಸಿನಿಮಾನ. ಅಂದರೆ ಇವತ್ತು ನಾವು ನೋಡಲಿಲ್ಲ ಅಂತಂದರೆ ನಾವು ನಮ್ಮ ಮಕ್ಕಳನ್ನ ಕೈ ಚೆಲ್ಕೋಬೇಕಾಗುತ್ತೆ, ಆ ಥರದ ಕಾನ್ಸೆಪ್ಟ್. ಹೌದು. ಅಂದರೆ ಕೇಳಿಸ್ಕೊಂಡಾಗ ಸ್ವಲ್ಪ ರೋಚಕ ಅನಿಸುತ್ತೆ, ಸ್ವಲ್ಪ ಹಾರ್ಶ್ ಅನಿಸುತ್ತೆ ಸಬ್ಜೆಕ್ಟು. ಬಟ್
ಇದಕ್ಕಿನ್ನ ದುರಂತವಾಗಿದೆ, ಇದಕ್ಕಿನ್ನ ಭಯಾನಕವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಲೈಫ್ನ. ನಮಗೆ ಗೊತ್ತಿಲ್ಲ ನಮ್ಮ ಸುತ್ತಮುತ್ತ ಹೆಂಗೆ ನಡೀತಿದೆ ಅಂತ. ನನಗೆ ಈ ಒಂದು ಸೂಕ್ಷ್ಮದ ಎಳೆ ಕೇಳಿದಾಗ ನನಗೆ ಶಾಕ್ ಆಯಿತು. ನನಗೆ ಗೊತ್ತಿಲ್ಲ ನನ್ನ ಸುತ್ತಮುತ್ತ ಈ ಥರದ್ದು ಒಂದು ನಡೀತಾ ಇದೆ ಅನ್ನೋದು. ಓಕೆ, ಗಾಂಜಾ ಗಿಂಜಾ ಎಲ್ಲ ಹೇಳಿದಾರಲ್ಲ, ಇದನ್ನೆಲ್ಲ ಕೇಳಿದ್ದೀನಿ, ಇದು ಮಾಡಿ ನೋಡಿದ್ದೀನಿ. ಬಟ್ ಈ ಥರದ್ದೊಂದು ಆಳವಾಗಿ ಈ ಥರದೊಂದು ಡ್ರಗ್ಸ್ ಇರ್ಬೋದು, ಸಣ್ಣ ಸಣ್ಣ ಮಕ್ಳಿಗೂ, ಏಕೆಂದರೆ ಸರ್ ಹೇಳ್ತಿದ್ರು ಸ್ಕೂಲ್ ಮಕ್ಳಿಗೆ ಸಿಗ್ತಿದೆ ಪ್ರಿಯಾ ಅಂತ ಅಂದ್ಬಿಟ್ಟು. ಸಖತ್ ಶಾಕಿಂಗ್ ಅದು, ನಿಜವಾಗ್ಲೂ ಶಾಕಿಂಗ್ ಅದು. ಎಷ್ಟು ಈಸಿಯಾಗಿ ಹೆಂಗೆ ಸಿಗಕ್ಕೆ ಸಾಧ್ಯ ಅಂತ. ಅಂದರೆ ಸಾವನ್ನ ನಾವು ಸಂಭ್ರಮಿಸಿ ಎಳ್ಕೋತಾ ಇದ್ದೀವಿ. ಸಾವು ಎಲ್ಲರಿಗೂ ಖಚಿತ ಹೌದು, ಆದರೆ ನಮ್ಮ ಸಾವು ಅಂದರೆ ಸಖತ್ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗೋ ಥರ ಇರಬೇಕು, ಏನಾದರೂ ಒಂದು ಸಾಧಿಸ್ಬೇಕು. ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋಗೋದಕ್ಕೆಲ್ಲ ನಾವು ಹುಟ್ಟಿರೋದು. ಸೊ ಎಲ್ಲರಿಗೂ ಇದೊಂದು ಎಚ್ಚರಿಕೆ, ದಯವಿಟ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡಿ. ನಾನಂತೂ ಸಖತ್ ಶಾಕ್ ಆಗಿದೆ. ಈ ಥರದ್ದು ಹೀಗೆಲ್ಲ ನಡೀತಿದೆ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ. ಸೊ ತುಂಬ ಜನ ಎಲ್ಲರೂ ನಾನು ಹೇಳಿದ್ದನ್ನು ಕೇಳಿದೆ, ಈ ನಮ್ಮ ನಿಜವಾಗ್ಲೂ ನಡೀತಾ ಇದೆ ಸರ್, ನೀವು ಹೇಳಿದ್ರಿ ನಿಜವಾಗ್ಲೂ ನಡೀತಿದೆ, ನಮ್ಗೆ ನಿಜ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಸೊ ಈ ಶಾಕ್ ನನಗೂ ಆಗಿತ್ತು ಫಸ್ಟ್ ಟೈಮ್ ಕೇಳಿದಾಗ. ವಿಜಿ ಸರ್ ಒಂದು ಕತೆ ವಿಶೇಷವಾಗಿರುತ್ತೆ, ಅವ್ರು ಆಯ್ಕೆ ಮಾಡ್ಕೊಳ್ಳೋದು, ಮತ್ತು ಅವರ ನಿರ್ದೇಶನದ ಶೈಲಿ ಬೇರೆ ಥರ ಇರುತ್ತೆ. ಸೊ ಅದನ್ನು ನೀವು ಸಲಗದಲ್ಲೇ ನೋಡಿದ್ರೆ, ಆಫ್ಟರ್ ಸಲಗ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ ಸರ್ ಒಂದು ಮೇಕಿಂಗ್ ಸ್ಟೈಲ್ಗೆ. ಅಂದರೆ ಆ ರಾನೆಸ್ನ ಹಾಗೆ ತಲೆ ಮೇಲೆ ಹೊಡೆದು ಹೇಳೋದು. ಏಕೆಂದರೆ ತೊಡೆ ಮೇಲೆ ಕೂರಿಸಿ ಮುದ್ದು ಮಾಡಿ ತುತ್ತು ತಿನ್ನಿಸಿ ತಿದ್ದೋಂಥದ್ದು ಬಹುಶಃ ಯಾರಿಗೂ ಇವಾಗ ಆಗ್ತಾ ಇಲ್ಲ. ತಲೆ ಮೇಲೆ ಹೊಡೆದು ದಂಡಂ ದಶಗುಣಂ ರೀತಿಲಿ ಹೇಳಿದ್ರೆ ಬಹುಶಃ ಇನ್ನೂ ಬೇಗನೆ ಅದು ರೀಚ್ ಆಗಬಹುದು ಅನ್ನೋ ಒಂದು ಥಾಟಲ್ಲಿ ಧೀಮಾ ಆಗಿರೋದು. ಮತ್ತಷ್ಟು ಅವಕಾಶಗಳು ಬರಲಿ. ಆಲ್ ದ ಬೆಸ್ಟ್ ನಿಮ್ಮಿಬ್ರಿಗೂ. ಸೊ ನೋಡಿದ್ರಲ್ಲ, ಇದಿಷ್ಟು ರಘು ಶಿವಮೊಗ್ಗ ಮತ್ತೆ ಪ್ರಿಯಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.